ನಮಸ್ಕಾರ ವೀಕ್ಷಕರೇ. ಪಹಲ್ಗಾಮ್ ವಿಚಾರದಲ್ಲಿ ವಿಪಕ್ಷ ನಾಯಕರು ರಾಜಕೀಯ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರೆ ಅತ್ತ ನಿತೀಶ್ ಕುಮಾರ್ ಬಿಹಾರ ಗೆಲ್ಲೋದಕ್ಕೆ ಬ್ರಹ್ಮಾಸ್ತ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಿಹಾರಕ್ಕೂ ಪಹಲ್ಗಾಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಇದ್ರೂ ಕೆಲವರು ಬಿಹಾರ ಗೆಲ್ಲೋದಕ್ಕೆ ಮೋದಿ ಸರ್ಕಾರ ದಾಳಿ ಮಾಡಿಸಿದೆ ಅಂತ ಬಾಲಿಶ ಹೇಳಿಕೆಗಳನ್ನ ನೀಡಿ ಜನರಿಂದ ಉಗಿಸಿಕೊಂಡಿದ್ರು. ಆದ್ರೆ ಬಿಹಾರದ ಲೆಕ್ಕ ಬೇರೆಯೇ ಇದ್ದು ಎದುರಾಳಿಗಳನ್ನ ಮಕಾಡೆ ಮಲಗಿಸೋದಕ್ಕೆ ಈಗ ಎನ್ಡಿಎ ರೆಡಿ ಆಗ್ತಾ ಇದೆ. ಇನ್ನೊಂದೆಡೆ ಪಾಕಿಗಳನ್ನ ಓಡಿಸೋ ಕ್ಲೀನ್ ಇಂಡಿಯಾ ಅಭಿಯಾನದ ಹೊತ್ತಲ್ಲಿ ಹೊಸ ಆಘಾತಕಾರಿ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಅತ್ತ ಕಟ್ಟರ್ ಇಸ್ಲಾಮಿಸ್ಟ್ ಓವೈಸಿ ಪಾಕ್ ವಿರುದ್ಧ ಮತ್ತೊಂದು ಹೇಳಿಕೆ ನೀಡಿದ್ದು ವಿಪರೀತ ಓಲೈಕೆ ಮಾಡ್ತಾ ಇರೋ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗ್ತಾ ಇದೆ. ಮತ್ತೊಂದೆಡೆ ಭಾರತವನ್ನ ಕೆಣಕಿರೋ ಪಾಕಿಸ್ತಾನಕ್ಕೆ ಕ್ಷಣಕ್ಕೂ ಹೊಸ ಆತಂಕಗಳು ಎದುರಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಏನೇ ಬೆಳವಣಿಗೆ ಆದ್ರೂ ಅದು ರಾಜಕೀಯ ತಿರುವು ಪಡೆಯೋದಕ್ಕೆ ಹೆಚ್ಚು ಹೊತ್ತು ಬೇಕಾಗಿಲ್ಲ ಅನ್ನೋದು ವಾಸ್ತವ. ಸದ್ಯ ಪಹಲ್ಗಾಮ್ ಘಟನೆ ದೇಶದ ಕೇಂದ್ರ ಬಿಂದು ಆಗಿದ್ದು ಯಾವ ವಿಚಾರ ತೆಗೆದರೂ ಕೊನೆಗೆ ಅದು ಅಲ್ಲಿಗೆ ಹೋಗಿ ಅಂತ್ಯವಾಗ್ತಾ ಇದೆ. ಈ ಹೊತ್ತಲ್ಲಿ ದಾಳಿ ನಡೆದ 3-4 ದಿನಗಳಲ್ಲಿ ಪ್ರಧಾನಿ ಮೋದಿ ಬಿಹಾರದಲ್ಲಿ ಕಾಣಿಸ್ಕೊಂಡಿದ್ದನ್ನೇ ವಿಪಕ್ಷಗಳು ಅಸ್ತ್ರ ಮಾಡ್ಕೊಂಡಿದ್ವು. ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಹಾರಕ್ಕಾಗಿಯೇ ದಾಳಿ ನಡೀತು ಅನ್ನೋ ನರೇಟಿವ್ ಅನ್ನ ಸೃಷ್ಟಿ ಮಾಡಿದ್ರು. ಸತತ 3ನೇ ಬಾರಿ ಮೋದಿಯನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿರೋ ಜನರಿಗೆ ಅವರ ವ್ಯಕ್ತಿತ್ವ ಗೊತ್ತಿರೋದ್ರಿಂದ ಈ ಆರೋಪಕ್ಕೆ ಹೆಚ್ಚು ಕಿವಿ ಕೊಡ್ಲಿಲ್ಲ. ಅಲ್ಲದೆ ಬಿಹಾರದ ಮಟ್ಟಿಗೆ ಈ ಆರೋಪ ವಾಸ್ತವಕ್ಕೆ ತೀರಾ ದೂರ ಅನ್ನೋದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ಆದ್ರೆ ಅತ್ತ ಬಿಹಾರದಲ್ಲಿ ಈಗ ನಡೀತಾ ಇರೋ ರಾಜಕೀಯ ಆಟಗಳಲ್ಲಿ ಎನ್ಡಿಎ ಮೇಲುಗೈ ಸಾಧಿಸ್ತಾ ಇದೆ. ಈಗ ಮತ್ತೊಂದು ಅಸ್ತ್ರ ಪ್ರಯೋಗದ ಮೂಲಕ ವಿಪಕ್ಷಗಳನ್ನ ಬಗ್ಗು ಬಡಿಯೋದಕ್ಕೆ ಎನ್ಡಿಎ ಮುಂದಾಗ್ತಾ ಇದೆ. ಚುನಾವಣಾ ಜೋಶ್ನಲ್ಲಿರೋ ಬಿಹಾರದಲ್ಲಿ ಬಿಜೆಪಿಯ ಅತ್ಯಂತ ಜನಪ್ರಿಯ ಯೋಜನೆಯಾಗಿರೋ ಲಾಡ್ಲಿ ಬೆಹನ್ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಎನ್ಡಿಎ ಆಲೋಚಿಸ್ತಾ ಇದೆ. ಇದನ್ನ ಅನೌನ್ಸ್ ಮಾಡಿದ್ರೆ ಪಕ್ಕಾ ಗೇಮ್ ಚೇಂಜರ್ ಆಗುತ್ತೆ. ಎನ್ಡಿಎ ಗೆಲುವಿನ ಓಟವನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ರೀಸೆಂಟ್ ಆಗಿ ನಡೆದ ಬಹುತೇಕ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಹಾಗೂ ಬಿಜೆಪಿ ಮೈತ್ರಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದೆ ಈ ಯೋಜನೆ. ಅಂದಹಾಗೆ ಈ ಲಾಡ್ಲಿ ಬೆಹನ್ ಯೋಜನೆಯನ್ನ ಮಹಿಳೆಯರ ಜೀವನ ಮಟ್ಟದ ಸುಧಾರಣೆಗೆ ಜಾರಿಗೆ ತರಲಾಗಿದ್ದು ಪ್ರತಿ ತಿಂಗಳು ಗೃಹಿಣಿಯರಿಗೆ 1250 ರು ನೀಡಲಾಗುತ್ತೆ. ಮಧ್ಯಪ್ರದೇಶದಲ್ಲಿ ಆರಂಭವಾಗಿದ್ದ ಈ ಯೋಜನೆಗೆ ಅಲ್ಲಿನ ಜನರು ಫಿದಾ ಆಗಿದ್ರು. ಬಳಿಕ ಇದೇ ಫಾರ್ಮುಲಾವನ್ನ ಒಂದೊಂದೇ ರಾಜ್ಯಗಳಲ್ಲಿ ಅಪ್ಲೈ ಮಾಡಿ ಬಿಜೆಪಿ ಜನಪ್ರಿಯತೆಯನ್ನ ಗಳಿಸ್ಕೊಳ್ತಾ ಇದೆ. ಈಗ ಬಿಹಾರಕ್ಕೂ ಕಾಲಿಟ್ರೆ ಕಮಾಲ್ ಗ್ಯಾರಂಟಿ ಅನ್ನೋದು ಲೆಕ್ಕಾಚಾರ. ಅಂದಹಾಗೆ ಫ್ರೀ ಕೊಡೋದನ್ನ ವಿಪಕ್ಷಗಳಿಗೆ ಹೇಳ್ಕೊಡ್ಬೇಕಾ? ಅವರು ಗೆಲ್ಲೋದಕ್ಕೆ 2000ದಿಂದ 5000 ರೂಪಾಯಿಗಳ ತನಕ ಆಫರ್ ಮಾಡ್ತಾ ಇರೋವಾಗ ಈ ಚಿಕ್ಕ ಅಮೌಂಟ್ ಇಟ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ. ಆದ್ರೆ ಇದು ಇಂಪ್ಯಾಕ್ಟ್ ಮಾಡೋದಕ್ಕೆ ಕಾರಣ ಈ ಯೋಜನೆ ಬಹಳ ಸೈಂಟಿಫಿಕ್ ಆಗಿದೆ ಅನ್ನೋದು, ಹಾಗೂ ಇದರಿಂದ ಬೇರೆ ಬೇರೆ ವಲಯಗಳಿಗೆ ಹೊಡೆತ ಬೀಳಲ್ಲ ಅನ್ನೋದು. ಯಾಕಂದ್ರೆ ಈ ಯೋಜನೆಯ ಉದ್ದೇಶವೇ ಬಡ ಹಾಗೂ ಸಂಕಷ್ಟದಲ್ಲಿರೋ ಮಹಿಳೆಯರಿಗೆ ಆರ್ಥಿಕ ಸಹಾಯ ಮಾಡೋದು. ಆದ್ರಿಂದ ಈ ಯೋಜನೆಗೆ ಅರ್ಹರಾಗಬೇಕು ಅಂದ್ರೆ ಸಾಕಷ್ಟು ಕಂಡೀಷನ್ಗಳಿರುತ್ತವೆ. ವಾರ್ಷಿಕ ಆದಾಯ ಸೇರಿ ಹಲವು ರೀತಿಯಲ್ಲಿ ಜೀವನದ ಪರಿಸ್ಥಿತಿಯನ್ನ ಸಾಬೀತು ಮಾಡಿದ ಬಳಿಕವೇ ಸೌಲಭ್ಯಗಳು ಸಿಗೋದು. ಆದರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಘೋಷಣೆ ಮಾಡೋ ಯೋಜನೆಗಳು ಯಾವ ಆಲೋಚನೆಗಳು ಇಲ್ಲದೆ, ದೂರದೃಷ್ಟಿ ಇಲ್ಲದೆ ಬೇಕಾಬಿಟ್ಟಿಯಾಗಿರುತ್ತೆ. ಇದರಿಂದ ಕರ್ನಾಟಕ, ಹಿಮಾಚಲ ಸೇರಿ ಹಲವು ಕಡೆಗಳಲ್ಲಿ ಜನರು ಅನುಭವಿಸ್ತಾ ಇರೋ ಸಂಕಷ್ಟಗಳನ್ನ ಕಂಡು ಬೇರೆ ರಾಜ್ಯಗಳ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಆದ್ರಿಂದ ಈ ಯೋಜನೆಗೆ ಜನರು ಪಕ್ಕಾ ಮಣೆ ಹಾಕ್ತಾರೆ ಅನ್ನೋ ಮಾತು ಶುರುವಾಗಿದೆ. ಇನ್ನು ಬಿಹಾರಕ್ಕೂ ಪಹಲ್ಗಾಮ್ಗೂ ತಗಲಿ ಹಾಕೋ ಯತ್ನಗಳು ನಡೀತಾ ಇದ್ರು ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿದ್ವಿ. ಯಾಕಂದ್ರೆ ಕಳೆದ 4-5 ತಿಂಗಳುಗಳಿಂದ ಬಿಹಾರದ ವಾತಾವರಣದ ಬಗ್ಗೆ ಮಾಧ್ಯಮಗಳು ಅಪ್ಡೇಟ್ ಕೊಡ್ತಾನೆ ಇವೆ. ಮೊದಲಿಗೆ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋದು ನಿಜ ಅನ್ನೋದನ್ನ ಸಮೀಕ್ಷೆಗಳು ಹೇಳಿದ್ವು. ಆದ್ರೆ ಇದರಿಂದ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಮೈತ್ರಿಗೆ ಬಿಲ್ಕುಲ್ ಲಾಭ ಇಲ್ಲ ಅನ್ನೋದನ್ನು ಕೂಡ ಸಮೀಕ್ಷೆಗಳು ತಿಳಿಸಿದ್ವು. ಅದಾದ ಬಳಿಕ ಬಂದ ಎಲ್ಲಾ ಸಮೀಕ್ಷೆಗಳು ಕೂಡ ಎನ್ಡಿಎ ಸರ್ಕಾರಕ್ಕೆ ಜೈ ಎಂದಿದ್ವು. ಅಲ್ಲದೆ ದಿನಗಳು ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿ ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಲೋಕಲ್ ಲೆವೆಲ್ನಲ್ಲಿ ಅಧ್ಯಯನ ಮಾಡಿ ತಿಳಿಸ್ತಾ ಬಂದಿದ್ವು. ಹೀಗಿರುವಾಗ ಬಿಹಾರವನ್ನ ಗೆಲ್ಲೋದಕ್ಕೆ ಅಮಾಯಕರ ಬಲಿ ಕೊಡೋ ಮಟ್ಟಕ್ಕೆ ಮೋದಿ ಸರ್ಕಾರ ಇಳಿಯೋದಿಲ್ಲ ಅನ್ನೋದು ಕಾಮನ್ ಸೆನ್ಸ್, ಅದು ಎಲ್ರಿಗೂ ಗೊತ್ತಿದೆ. ಅಂದಹಾಗೆ ಈ ಘಟನೆ ಬಿಹಾರದಲ್ಲಿ ಆರ್ಜೆಡಿಗೆ ದೊಡ್ಡ ಹೊಡೆತ ಕೊಟ್ಟಿರೋದು ಸುಳ್ಳಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ರನ್ನು ಮೀರಿಸೋ ಲೆವೆಲ್ಗೆ ಆರ್ಜೆಡಿ ಓಲೈಕೆ ಮಾಡ್ತಾ ಇತ್ತು. ಮೊದಲೇ ಸಮೀಕ್ಷೆಗಳಲ್ಲಿ ಹಿನ್ನಡೆ ಗ್ಯಾರಂಟಿ ಅನ್ನೋದು ಪದೇ ಪದೇ ಗೊತ್ತಾಗ್ತಾ ಇದೆ. ಈ ಹೊತ್ತಲ್ಲಿ ಈ ಘಟನೆ ಸಂಬಂಧ ರಾಜಕೀಯ ಮಾಡೋದಕ್ಕೆ ಹೋದ್ರೆ ಪಾತಾಳ ಕಾಣೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಈ ವಿಚಾರದಲ್ಲಿ ಸೇಫ್ ಗೇಮ್ ಆಡಲಾಗ್ತಾ ಇದ್ದು ಅಲ್ಲೊಬ್ಬ ಇಲ್ಲೊಬ್ಬ ನಾಯಕರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಇನ್ನೊಂದೆಡೆ ಎನ್ಡಿಎ ಮಿತ್ರರ ಪೈಕಿ ಪ್ರಮುಖರಾಗಿರೋ ಬಿಹಾರದ ಚಿರಾಗ್ ಪಾಸ್ವಾನ್ ಕೂಡ ಈ ಬಾರಿ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಕೇಂದ್ರದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳಿ ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋ ಸುದ್ದಿಗಳು ದಟ್ಟವಾಗಿದೆ.
ತಮ್ಮ ತಂದೆ ಪ್ರಭಾವ, ಸಮುದಾಯಗಳ ಪ್ರಭಾವ ಚಿರಾಗ್ ಕೈ ಹಿಡಿಯಲಿದ್ದು ಇದು ಎನ್ಡಿಎಗೂ ವರವಾಗೋ ಸಾಧ್ಯತೆ ಇದೆ. ಇನ್ನು ಇತ್ತ ಪಹಲ್ಗಾಮ್ ವಿಚಾರದಲ್ಲಿ ರಾಜಕೀಯ ಹೇಳಿಕೆಗಳು ಮುಂದುವರೆದಿರುವುದನ್ನ ನೋಡ್ತಾ ಇದ್ದೀರಾ. ಈ ಹೊತ್ತಲ್ಲಿ ಅಸಾದುದ್ದೀನ್ ಓವೈಸಿ ಭಾರತದ ಪರವಾಗಿ ನೀಡಿರೋ ಹೇಳಿಕೆ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಮೊನ್ನೆಯಷ್ಟೇ ಭಾರತದ ಡಿಫೆನ್ಸ್ ಬಜೆಟ್ ಹಾಗೂ ಪಾಕಿಸ್ತಾನದ ಓವರ್ ಆಲ್ ಬಜೆಟ್ ಸಂಬಂಧ ಕಾಲೆಳೆದಿದ್ದ ಓವೈಸಿ ಈಗ ಪಾಕಿಸ್ತಾನಕ್ಕೆ ಮಲೇರಿಯಾಗೆ ಒಂದು ಔಷಧ ತಯಾರಿಸೋ ತಾಕತ್ತಿಲ್ಲ, ಮೋಟಾರ್ ಸೈಕಲ್ಗೆ ಟೈರ್ ತಯಾರಿಸೋ ಕೆಪಾಸಿಟಿ ಇಲ್ಲ, ನೀವೆಲ್ಲ ಭಾರತದ ವಿರುದ್ಧ ಯುದ್ಧದ ಮಾತಾಡ್ತೀರಾ, ಭಾರತದ ತಂಟೆಗೆ ಬರೋ ಉತ್ಸಾಹವನ್ನ ಬಿಟ್ಟು ಬಿಡಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನಿಮಗೆ ಹಂದಿ ಮಾಂಸ ತಿನ್ನಿಸೋ ಚೀನಾದ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಾಗ ಯಾವ ಅಭ್ಯಂತರ ಇರೋದಿಲ್ಲ, ಇದನ್ನೆಲ್ಲ ಮಾಡ್ಬಿಟ್ಟು ಧರ್ಮದ ಬಗ್ಗೆ ಮಾತಾಡ್ತೀರಾ ಅಂತ ಓವೈಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದಹಾಗೆ ಈ ಹೇಳಿಕೆ ಹಿಂದೆ ರಾಜಕೀಯ ಇದೆಯೋ ದೇಶ ಪ್ರೇಮ ಇದೆಯೋ ಗೊತ್ತಿಲ್ಲ, ಆದ್ರೆ ಈ ಹೊತ್ತಲ್ಲಿ ಈ ಹೇಳಿಕೆ ಅಗತ್ಯ ಇದ್ದಿದ್ದಂತೂ ಹೌದು. ಪಹಲ್ಗಾಮ್ ಘಟನೆ ಬಳಿಕ ಸಮುದಾಯದ ಮೇಲೆ ಹಿಂದೆಂದಿಗಿಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂಗಳು ವಿಮುಖರಾಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ತಪ್ಪುಗಳನ್ನ ಸಮರ್ಥಿಸಿಕೊಂಡು ಹೋದ್ರೆ ಮುಂದೆ ಇದೆಲ್ಲದರ ಫಲವನ್ನ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಮನಗಂಡು ಓವೈಸಿ ಹೀಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರಿಂದ ಮುಖಭಂಗ ಆಗಿದ್ದು ಮಾತ್ರ ಕಾಂಗ್ರೆಸ್ಗೆ. ಖುದ್ದು ಓವೈಸಿಯೇ ಈ ಘಟನೆಯನ್ನ ಖಂಡಿಸಿ ಪಾಕ್ ವಿರುದ್ಧ ಕಿಡಿಕಾರ್ತಾ ಇದ್ರೆ ಕಾಂಗ್ರೆಸ್ ಮಾತ್ರ ಪಾಕಿಸ್ತಾನದ ಪಾಲಿಗೆ ಹೀರೋ ಆಗ್ತಾ ಇದೆ. ಇದು ಮತ್ತಷ್ಟು ಹಿನ್ನಡೆ ತರ್ತಾ ಇದೆ. ಇನ್ನೊಂದೆಡೆ ಭಾರತದಲ್ಲಿರೋ ಪಾಕ್ ಪ್ರಜೆಗಳನ್ನ ಹುಡುಕಿ ಆಚೆ ಕಳಿಸುವ ವೇಳೆ ಹಲವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋ ಘಟನೆಗಳು ನಡೆದಿವೆ. ಒಸಾಮಾ ಅನ್ನೋ ಪಾಕಿಸ್ತಾನ ಮೂಲದ ವ್ಯಕ್ತಿ ನಮ್ಮನ್ನ ಆಚೆ ಕಳಿಸೋ ಹಾಗಿಲ್ಲ ಅಂತ ಹೇಳಿದ್ದಾನೆ. ನಾನು ಭಾರತಕ್ಕೆ ಬಂದು 17 ವರ್ಷ ಆಗಿದೆ. 2008ರಲ್ಲೇ ಇಲ್ಲಿಗೆ ಬಂದಿದ್ದೀನಿ. ನನ್ನ ಹತ್ರ ವೋಟರ್ ಐಡಿ ಇದೆ, ರೇಷನ್ ಕಾರ್ಡ್ ಇದೆ, ನಾನು ವೋಟ್ ಕೂಡ ಮಾಡಿದ್ದೀನಿ. ಈಗ ಹೊರಗೆ ಹೋಗಿ ಅಂದ್ರೆ ಹೇಗೆ? ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ನು ಹೊರ ಹಾಕೋ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದ್ದ ಮತ್ತೊಬ್ಬ ಮಹಿಳೆ ಕೋಪಗೊಂಡು ಮಾಧ್ಯಮಕ್ಕೆ ಉತ್ತರಿಸಿದ್ದಾಳೆ. ನಾನು ಮೂಲತಃ ಪಾಕಿಸ್ತಾನದ ಕರಾಚಿಯವಳು. ಭಾರತಕ್ಕೆ ಬಂದು 41 ವರ್ಷ ಆಗಿದೆ. ಈಗ ನಮ್ಮನ್ನ ಆಚೆ ಕಳಿಸೋದು ಸರಿ ಇಲ್ಲ ಅಂತಿದ್ದಾಳೆ. ಧರ್ಮದ ಹೆಸರಲ್ಲಿ ತಮ್ಮ ಅಪ್ಪನ ಆಸ್ತಿ ಅನ್ನೋ ಹಾಗೆ ದೇಶವನ್ನ ತುಂಡರಿಸಿಕೊಟ್ಟ ನಾಲಾಯಕ ವಿಷ ಜಂತುಗಳಿಗೆ ಈ ವಿಡಿಯೋವನ್ನ ತೋರಿಸ್ಬೇಕು. ಆದ್ರೆ ದೇಶ ಹಾಳು ಮಾಡಿ ಅವರೆಲ್ಲ ಕಣ್ಮರೆಯಾಗಿರೋದ್ರಿಂದ ಇದನ್ನೆಲ್ಲ ನೋಡಿ ಜನರು ಅವರಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅತ ಭಾರತದ ಯುದ್ಧ ಭೀತಿಯಲ್ಲಿರೋ ಪಾಕಿಸ್ತಾನಕ್ಕೆ ಭಾರತಕ್ಕಿಂತ ಹೆಚ್ಚಾಗಿ ಬಲೂಚ್ ಆರ್ಮಿ ಕಾಡ್ತಾ ಇದೆ. ಮೊನ್ನೆಯಷ್ಟೇ ಪಾಕ್ನ 10 ಸೈನಿಕರು ಹಾಗೂ ಸೇನಾ ವಾಹನವನ್ನ ಬಿಎಲ್ಎ ಉಡೀಸ್ ಮಾಡಿತು. ಈಗ ಸತ್ತ ಪಾಕ್ ಸೈನಿಕರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದ್ದು ಬಲೂಚ್ ಆರ್ಮಿ ಕಾರ್ಯಾಚರಣೆ ಮುಂದುವರೆದಿದೆ. ಪಾಕ್ ಬಲೂಚ್ ಗಡಿಯಲ್ಲಿ ಹಲವು ಹೈವೇಗಳನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅಂತ ಬಲೂಚ್ ಆರ್ಮಿ ಕ್ಲೇಮ್ ಮಾಡ್ತಾ ಇದೆ. ಇದು ಭಾರತದ ವಿರುದ್ಧ ಯುದ್ಧೋತ್ಸಾಹವನ್ನ ತೋರಿಸ್ತಾ ಇರೋ ಪಾಕ್ಗೆ ನಿದ್ದೆಗೆಡಿಸ್ತಾ ಇದೆ. ಬಂದೂಕನ್ನ ಭಾರತದ ಕಡೆ ತಿರುಗಿಸಿ ಬರೋ ಹೊತ್ತಲ್ಲಿ ಬಲೂಚ್ ಆರ್ಮಿ ಕರಾಚಿಗೆ ಬಂದು ಬಿಟ್ರು ಅಚ್ಚರಿ ಇಲ್ಲ. ಸರಿ, ಅತ್ತ ನೋಡೋಣ ಅಂದ್ರೆ ಇತ್ತ ಭಾರತದ ಭಯ. ಆದ್ರಿಂದ ಏನು ಮಾಡೋದು ಅಂತ ತೋಚದಂತಾಗಿದೆ. ಒಟ್ನಲ್ಲಿ ಪಹಲ್ಗಾಮ್ ದಾಳಿಯನ್ನ ಡಿಫೆಂಡ್ ಮಾಡೋದಕ್ಕೆ ವಿಪಕ್ಷಗಳು ನೋಡ್ತಾ ಇದ್ರೆ ಸೈಲೆಂಟ್ ಆಗಿ ಇನ್ನೊಂದು ರಾಜ್ಯ ಎನ್ಡಿಎ ಪಾಲಾಗುವ ಹಂತಕ್ಕೆ ತಲುಪಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.